ವಿದ್ಯಾರ್ಥಿಗಳೇ, ನಾನು ಶ್ರೀ ಶಿವಾನಂದ ಹಲೋಳಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೇಲ್ಸಂಗ್. ಕಾಲೇಜು ಶಿಕ್ಷಣ ಇಲಾಖೆಯಡಿ ಕರ್ನಾಟಕ LMS ಯೋಜನೆ ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿದಂತಹ ಅರ್ಥಶಾಸ್ತ್ರ ಪತ್ರಿಕೆ 2 ದಟ್ ಈಸ್ ಇಂಡಿಯನ್ ಎಕಾನಮಿ, ಇದರ ಒಂದು 2ನೇ ಘಟಕವಾದಂಥ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಕೃಷಿ ಅಭಿವೃದ್ಧಿ, ಈ ಒಂದು ಅಧ್ಯಾಯದ ಅಲ್ಲಿ 19ನೇ ಸೆಷನ್ ಆದಂತಹ ಅಗ್ರಿಕಲ್ಚರಲ್ ಫೈನಾನ್ಸ್ ಆ್ಯಂಡ್ ಗವರ್ಮೆಂಟ್ ಪಾಲಿಸಿ ಮೆಜರ್ಸ್, ಕೃಷಿ ಹಣಕಾಸು ಮತ್ತು ಸರ್ಕಾರಿ ನೀತಿಯ ಮಾನಕಗಳು, ಇದನ್ನು ಕುರಿತ ಚರ್ಚಿಸೋಣ. In the introduction part, in India, agriculture is majorly dependent on rainfall. However, due to erratic nature of rainfall, the produce from agriculture sector varies to a great extent. In such a scenario, it becomes vital that proper financial or credit insurance facilities are available for the farmers in order to deal with the problems of agriculture sector. Indian agriculture very much dependent on monsoon of our country. Yes. ಭಾರತದ ಕೃಷಿ ಸಂಪೂರ್ಣವಾಗಿ ಮಳೆಯನ್ನು ಅವಲಂಬಿಸಿದೆ. ಆದ್ದರಿಂದ ಭಾರತದ ಕೃಷಿಯನ್ನು ಮಾನ್ಸೂನ್ನೊಂದಿಗಿನ ಜೂಜಾಟ ಅಂತ ಕರೀತಾರೆ. ಇದಕ್ಕೆ ಮುಖ್ಯ ಕಾರಣ ಅನಿಯಮಿತವಾದಂಥ ಮಳೆ, ಅನಿಯಮಿತ ಸ್ವರೂಪದ, ಅನಿಶ್ಚಿತ ಸ್ವರೂಪದ ಮಳೆ ಅಂತ ಹೇಳ್ಬೋದು. ಈ ಕಾರಣದಿಂದ ಬಹಳಷ್ಟು ಪ್ರಮಾಣದಲ್ಲಿ ಭಾರತದ ಕೃಷಿ ಉತ್ಪಾದನೆ ವ್ಯತ್ಯಾಸ ಹೊಂದುತ್ತಾ ಇದೆ. ಭಾಳಷ್ಟು ಫ್ಲಕ್ಚುವೇಷನ್, ಏರಿಳಿತಗಳನ್ನು ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನೀರಾವರಿ ಸೌಲಭ್ಯಕ್ಕಾಗಿ ಇರಬಹುದು, ವಿಮೆ ಅಂಥ ಸೌಲಭ್ಯಗಳಿರ್ಬೋದು, ಇವುಗಳನ್ನೆಲ್ಲ ಪಡೆದುಕೊಳ್ಳೋಕ್ಕೆ ಹಣಕಾಸಿನ ಅಗತ್ಯತೆ ಬಹಳಷ್ಟು ಬರುತ್ತದೆ. ಆದ್ದರಿಂದ ಈ ಒಂದು ಕೃಷಿ ಹಣಕಾಸು ಕ್ಷೇತ್ರವನ್ನು ಸುಧಾರಿಸಿದ್ದೇ ಆದರೆ ಕೃಷಿ ಕ್ಷೇತ್ರ ಅಭಿವೃದ್ಧಿಗೊಳ್ಳುವುದರಲ್ಲಿ ಸಂಶಯವಿಲ್ಲ. ಈ ವಿಚಾರವಾಗಿ ಇನ್ನಷ್ಟು ಮುಂದಿನದ ಒಂದು ಸ್ಲೈಡ್ಗಳಲ್ಲಿ ತಿಳಿದುಕೊಳ್ಳೋಣ. ಎಸ್, ದ ಕರೆಂಟ್ ಸಿಚುವೇಶನ್ ಆಫ್ ಫೈನಾನ್ಸ್ ಇನ್ ಅಗ್ರಿಕಲ್ಚರಲ್ ಸೆಕ್ಟರ್ ಇನ್ ಇಂಡಿಯಾ. Indian agriculture sector is characterized by instability due to the effect of a number of risks involved, and India's expanding population and over-dependence on agriculture, predominance of small and marginal land holdings, low chances of bargaining due to less produce, various crop diseases, changing climatic conditions, lack of proper irrigation facilities, and unavailability of power resource, uncertain policies, existing debts on the farmers are some of the factors that have been affecting the agricultural sector. Hence, to face the challenges and the issues in relation to agricultural finance, a role of government becomes very important. Yes. ಪ್ರಸ್ತುತ ಸಂದರ್ಭದ ಭಾರತದ ಕೃಷಿ ಹಣಕಾಸನ್ನು ನೋಡಿದಾಗ ಭಾರತದ ಕೃಷಿಯು ಅಸ್ಥಿರ ಲಕ್ಷಣಗಳೊಂದಿಗೆ ಕೂಡಿದ್ದು ಬಹಳಷ್ಟು ಆಪತ್ತುಗಳಿಂದ, ರಿಸ್ಕ್ಗಳಿಂದ ಕೂಡಿದೆ. ಬೆಳೆಯುತ್ತಿರುವ ಜನಸಂಖ್ಯೆ, ಕೃಷಿ ಮೇಲೆ ಹೆಚ್ಚುತ್ತಿರುವ ಅವಲಂಬನೆ, ಚಿಕ್ಕ ಮತ್ತು ಅಂಚಿನ ಭೂ ಹಿಡುವಳಿಗಳ ಪ್ರಾಧಾನ್ಯತೆ, ಕಡಿಮೆ ಉತ್ಪಾದಕತೆಯ ಕಾರಣ, ಬಹಳಷ್ಟು ವಿವಿಧ ರೀತಿಯ ಬೆಳೆ ರೋಗಗಳು, ರೋಗ ರುಜಿನಗಳ ಕಾರಣದಿಂದಾಗಿ, ವಾತಾವರಣದಲ್ಲಿನ ಬದಲಾಗುತ್ತಿರುವ ಅಂಶಗಳಿರಬಹುದು, ನೀರಾವರಿ ಸೌಲಭ್ಯಗಳ ಕೊರತೆ ಇರಬಹುದು, ಶಕ್ತಿ ಸಂಪನ್ಮೂಲದ ದೊರೆಯದಿರುವಿಕೆ ಇರಬಹುದು,
ಅನಿಶ್ಚಿತ ಕೃಷಿ ನೀತಿಗಳಿರ್ಬೋದು, ಹೆಚ್ಚುತ್ತಿರುವ ಸಾಲದ ಬಾಧೆ ಇರಬಹುದು, ಇವೆಲ್ಲ ಅಂಶಗಳು ಕೃಷಿಕರ ಮೇಲೆ, ರೈತರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತಿವೆ. ಈ ಎಲ್ಲ ಹಲವು ಕಾರಣಗಳಿಂದಾಗಿ ಕೃಷಿ ಕ್ಷೇತ್ರ ಕುಂಟುತ್ತಾ ಸಾಗುತ್ತಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೃಷಿ ಕ್ಷೇತ್ರದಲ್ಲಿನ ಜನತೆ, ರೈತರು ಜೀವನ ಅಷ್ಟೇನು ಉತ್ತಮವಾಗಿಲ್ಲ. ಕೆಲವೊಂದು ಭಾಗದಲ್ಲಿ, ಕೆಲವೊಂದು ಅದರಲ್ಲೂ ಚಿಕ್ಕ ಮತ್ತು ಅಂಚಿನ ಹಿಡುವಳಿದಾರರಲ್ಲಿ ಬಹಳಷ್ಟು ಕಠಿಣ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ದರಿಂದ ಈ ಎಲ್ಲ ಸವಾಲುಗಳು, ಸಮಸ್ಯೆಗಳು, ವಿಶೇಷವಾಗಿ ಕೃಷಿ ಹಣಕಾಸಿನ ದೃಷ್ಟಿಯಿಂದ ಸರ್ಕಾರದ ಪಾತ್ರ ಅತ್ಯಂತ ಪ್ರಮುಖವಾದುದಾಗಿದೆ. Agricultural Finance and Government Policy Measures. Indian government introduced the minimum support price, that is called MSP, during the year 1960 for wheat only. The first time MSP introduced for wheat. Gradually it became spread to different variety of crops. The nationalization of commercial banks in setting up NABARD in the year 1982, etc., and the foundation of RRBs, regional rural banks, to improve the agriculture finance sector. For providing short-term formal credit to farmers to attractive interest rates, facilities, Kisan Credit Card were issued. Yes. ಅಗ್ರಿಕಲ್ಚರ್ ಫೈನಾನ್ಸ್ ಆ್ಯಂಡ್ ಗವರ್ಮೆಂಟ್ ಪಾಲಿಸಿ ಮೆಜರ್ಸ್. ಕೃಷಿ ಹಣಕಾಸು ಮತ್ತು ಸರ್ಕಾರದ ನೀತಿಗಳನ್ನು ನೋಡಿದಾಗ ಭಾರತ ಸರ್ಕಾರ 1960ರಲ್ಲಿ ಗೋಧಿ ಬೆಳೆಗೆ ಪ್ರಥಮ ಬಾರಿಗೆ ಬೆಂಬಲ ಬೆಲೆಯನ್ನು ಘೋಷಿಸಿತು. ಮಿನಿಮಮ್ ಸಪೋರ್ಟ್ ಪ್ರೈಸ್, ಏನು ಕನಿಷ್ಠ ಬೆಂಬಲ ಬೆಲೆ ಅಂತ ನಾವು ಕರಿತೀವಿ, ಇದನ್ನು ಘೋಷಣೆ ಮಾಡಿ ಇದನ್ನು ಪರಿಚಯಿಸಿತು. ಕ್ರಮೇಣವಾಗಿ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಬೇರೆ ಬೇರೆ ಬೆಳೆಗಳಿಗೆ ವಿಸ್ತರಿಸಲ್ಪಟ್ಟಿತು. ಇದರ ಮೂಲಕ ಅಲ್ಪ ಮಟ್ಟಿಗೆ ರೈತರಿಗೆ ಅನುಕೂಲವಾಯಿತು ಅಂತ ಹೇಳ್ಬೋದು. ನಂತರ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಇರಬಹುದು. 1982ರಲ್ಲಿ ನಬಾರ್ಡ್ನ ಸ್ಥಾಪನೆ ಇರಬಹುದು. ಆನಂತರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಇರಬಹುದು ಮತ್ತು ಸಹಕಾರಿ ಸಂಘದ ಬಲವರ್ಧನೆ ಇರಬಹುದು, ಸಹಕಾರಿ ಪತ್ತಿನ ಸಂಘಗಳ ಬಲವರ್ಧನೆ ಇರಬಹುದು. ಇವೆಲ್ಲ ಅಂಶಗಳು ಭಾರತದಲ್ಲಿ ಕೃಷಿ ಹಣಕಾಸಿನ ಅದರಲ್ಲೂ ವಿಶೇಷವಾಗಿ ಸಾಂಸ್ಥಿಕ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಬಲಪಡಿಸ್ತಾ ಕೃಷಿಗೆ ಪೂರಕವಾಯಿತು ಅಂತ ಹೇಳ್ಬೋದು. ಫಾರ್ ಪ್ರೊವೈಡಿಂಗ್ ಶಾರ್ಟ್ ಟರ್ಮ್ ಫಾರ್ಮಲ್ ಕ್ರೆಡಿಟ್, ರೈತರಿಗೆ ಆಕರ್ಷಕ ಬಡ್ಡಿ ದರದಲ್ಲಿ ಅಲ್ಪಾವಧಿ ಸಾಲವನ್ನು ನೀಡುವಿಕೆ ಇರಬಹುದು, ಕಿಸಾನ್ ಕ್ರೆಡಿಟ್ ಕಾರ್ಡ್ನ ವಿತರಣೆ ಇರಬಹುದು. ಈ ಮುಂತಾದ ಅಂಶಗಳು ರೈತರಿಗೆ ವಿಶೇಷವಾಗಿ ನೆರವು ನೀಡುವ ಮೂಲಕ, ಹಣಕಾಸಿನ ದ್ರವ್ಯತೆಯನ್ನು ಹೆಚ್ಚಿಸುವ ಮೂಲಕ ಕೃಷಿ ಉತ್ಪಾದಕತೆ ಹೆಚ್ಚಿಸಲಿಕ್ಕೆ ಅನುಕೂಲವಾದ ಅಂಶಗಳು ಅಂತ ಗುರುತಿಸಬಹುದು. ಶಾರ್ಟ್-ಟರ್ಮ್ ಲೋನ್ಸ್ ಫಾರ್ ಪರ್ಚೇಸಿಂಗ್ ಸೀಡ್ಸ್, ಫರ್ಟಿಲೈಸರ್ಸ್, ಫುಡ್ಡರ್ ಫಾರ್ ಲೈವ್ಸ್ಟಾಕ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್, payment of wages of hired labor, etc. are some of the modes of financing taken up by the government itself. Government also has interest subvention scheme. Government also has introduced ISS, interest subvention scheme, which offers short-term loans to farmers at subsidized rates. Then Pradhan Mantri Krishi Sinchai Yojana was launched by the government. ರೈತರಿಗೆ ವಿಶೇಷವಾಗಿ ಒಳ್ಳೆಯ ಬಿತ್ತನೆ ಬೀಜಗಳ ಖರೀದಿಗಾಗಿ, ರಾಸಾಯನಿಕ ಗೊಬ್ಬರಗಳ ಖರೀದಿಗಾಗಿ, ದನಕರುಗಳಿಗೆ
ಆಹಾರವನ್ನು ಮೇವನ್ನು ಖರೀದಿಗಾಗಿ, ಕೃಷಿ ಮಾರುಕಟ್ಟೆಗಾಗಿ, ಗುತ್ತಿಗೆ ಕಾರ್ಮಿಕರ ಅಥವಾ ಕೃಷಿ ಕಾರ್ಮಿಕರಿಗೆ ವೇತನಕ್ಕಾಗಿ ನಿರಂತರವಾಗಿ ಅಲ್ಪಾವಧಿ ಸಾಲಗಳ ಅವಶ್ಯಕತೆ ಇರುತ್ತದೆ. ಇವೆಲ್ಲವುಗಳನ್ನು ಅಲ್ಪಾವಧಿ ಸಾಲದ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಸರ್ಕಾರ ವಿವಿಧ ಸಂಸ್ಥೆಗಳ ಮುಖಾಂತರ ಅಲ್ಪಾವಧಿ ಸಾಲಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ, ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ನೀಡುವ ಮೂಲಕ ಸರ್ಕಾರಗಳು ಕೃಷಿ ಹಣಕಾಸಿನ ಬಲವರ್ಧನೆ ಮಾಡಿದವು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸರ್ಕಾರ ISS ಅಂದರೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್, ಬಡ್ಡಿಯ ಕಡಿತಗೊಳಿಸುವಿಕೆ ಅಥವಾ ಬಡ್ಡಿ ಪ್ರಮಾಣದಲ್ಲಿನ ವ್ಯವಹಾರದಲ್ಲಿನ ಸುವ್ಯವಸ್ಥಿತೆಗೆ ಬಡ್ಡಿಯ ಒಂದು ಕೊಡುಗೆಯನ್ನು ನೀಡುವ ಮೂಲಕ ಅಲ್ಪಾವಧಿ ಸಾಲವನ್ನು ರಿಯಾಯಿತಿ ದರದಲ್ಲಿ ನೀಡುವಂಥ ಒಂದು ಯೋಜನೆ ಇದು. ಇಂಥ ಒಂದು ಯೋಜನೆಗಳ ಮೂಲಕ ರೈತರಿಗೆ ಕೃಷಿ ಹಣಕಾಸಿನ ನಿಟ್ಟಿನಲ್ಲಿ ಸಹಾಯ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಿ, ಇದರಲ್ಲಿ ಅತಿ ಕನಿಷ್ಠ ಬಡ್ಡಿ ದರದಲ್ಲಿ ನೀರಾವರಿ ಯೋಜನೆಗಳಿಗೆ ಸಾಲವನ್ನು ನೀಡುವಂಥದ್ದು, ಸಣ್ಣ ಸಣ್ಣ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಮಾಡುವಂಥ ಒಂದು ಯೋಜನೆಯನ್ನು ಅಳವಡಿಸಿಕೊಂಡಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 2018ರಿಂದ ಇದನ್ನು ಆರಂಭಿಸಿ PM ಕಿಸಾನ್ ಎಂಬ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಟು ಫಾರ್ಮರ್ಸ್, ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿಗಳ ನಗದು ಹಣವನ್ನು ವರ್ಗಾವಣೆ ಮಾಡುವ ಮೂಲಕ, ಅವರ ಖಾತೆಗೆ ಜಮೆ ಮಾಡುವ ಮೂಲಕ ಅವರ ಒಂದು ತುರ್ತು ಅಗತ್ಯತೆಗಳ ಈಡೇರಿಕೆಗೆ ಸಹಾಯಕವಾದಂಥ ಸೂಕ್ಷ್ಮ ಹಣಕಾಸು ಅಂತ ಹೇಳ್ಬೋದು. ನಂತರ ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪ್ರೋಗ್ರಾಮ್ NCIP ಯನ್ನು ಜಾರಿಗೊಳಿಸುವ ಮೂಲಕ ಇದನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಸ್ಕೀಮ್ ಅಂತ, ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ, ಈ 2-3 ಯೋಜನೆಗಳು, ವಿಶೇಷ ಬೆಳೆ ವಿಮಾ ಯೋಜನೆಗಳು ಇವೆಲ್ಲವೂ, ಇವುಗಳ ಮೂಲಕ ಎಲ್ಲ ಬೆಳೆಗಳಿಗೆ, ಬಹುತೇಕ ಬೆಳೆಗಳಿಗೆ ಬೆಳೆ ವಿಮಾ ಯೋಜನೆಯನ್ನು ಒದಗಿಸಿಕೊಡುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಭಾರತ ಸರ್ಕಾರ ನಾಮ್ ಅಂತ ಒಂದು ಯೋಜನೆಯನ್ನು ಆರಂಭಿಸಿ, ಇದರಡಿಯಲ್ಲಿ ಭಾರತದ ಕೃಷಿ ಕ್ಷೇತ್ರದ ಎಲ್ಲ ಯೋಜನೆಗಳು, ಸೌಲಭ್ಯಗಳನ್ನು ಒಂದು ಡಿಜಿಟಲ್ ವೇದಿಕೆ ಮುಖಾಂತರ, ಕಾಮನ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ, ಅದರಲ್ಲೂ ಅತ್ಯಂತ ಪಾರದರ್ಶಕವಾಗಿ, ಯಾವುದೇ ಸೋರಿಕೆಯಾಗದಂತೆ ಹಣಕಾಸಿನ ಜಾಲವನ್ನು, ಯೋಜನೆಗಳ ಪ್ರಯೋಜನಗಳನ್ನು ಒದಗಿಸಿಕೊಡುವುದಕ್ಕೋಸ್ಕರ ಈ ಒಂದು ಕ್ರೋಢೀಕೃತ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಎಲ್ಲ ಅಂಶಗಳ ಹೊರತಾಗಿಯೂ ಕೂಡ, ಡೆಸ್ಪೈಟ್ ಆಫ್ ಸೆವರಲ್ ಫೈನಾನ್ಷಿಯಲ್ ಆ್ಯಂಡ್ ಇನ್ಶೂರೆನ್ಸ್ ಪಾಲಿಸಿ ಮೆಜರ್ಸ್ ಅಂಡರ್ಟೇಕನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, number of subsidies are increasing in relation to farmers' indebtedness. Still more focus if needed for mitigating the financial needs for farmers in the country. ಇಷ್ಟೆಲ್ಲದರ ಹೊರತಾಗಿ ಬಹಳಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ, ವಿಮಾ ನೀತಿಯನ್ನು ಅಳವಡಿಸಿಕೊಂಡಿದ್ದಾರೆ, ಸಬ್ಸಿಡಿಯನ್ನು ಹೆಚ್ಚಳಗೊಳಿಸಿದ್ದಾರೆ, ನಗದು ನೇರ ಹಣ ವರ್ಗಾವಣೆ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ, ಸಾಲ ನೀಡುವಿಕೆ, ಸಾಲ ಬಾಧೆಗೆ ಒಳಗಾಗದಂತೆ ನೋಡಿಕೊಳ್ಳುವಿಕೆ ಇರಬಹುದು. ಇದೆಲ್ಲದರ ಹೊರತಾಗಿ ಇನ್ನೂ ಕೂಡ ಇದರ ಮೇಲೆ ಒಂದು ಗಮನವನ್ನು ಕೇಂದ್ರೀಕರಿಸಿ ಸೌಮ್ಯಕಾರಕ ಸರಳ ಹಣಕಾಸಿನ ಅವಶ್ಯಕತೆಗಳನ್ನು ದೇಶದ ರೈತರಿಗೆ ಒದಗಿಸುವ ಮೂಲಕ, ಅವಶ್ಯಕ ಸಂದರ್ಭದಲ್ಲಿ ಒದಗಿಸುವ ಮೂಲಕ ಅವರ ಕೃಷಿ ಉತ್ಪಾದನೆ, ಅವರ ದಕ್ಷತೆ ಇರಬಹುದು ಹೆಚ್ಚಿಸಿ ಕೃಷಿ ಕ್ಷೇತ್ರವನ್ನು, ಅದರಲ್ಲೂ ಕೃಷಿ ಕ್ಷೇತ್ರದ ಕೃಷಿ ಹಣಕಾಸನ್ನು ಅತ್ಯಂತ ದಕ್ಷಗೊಳಿಸುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ಒಂದು ಸೆಷನ್ನನ್ನು ಮುಗಿಸ್ತಾ ಇದ್ದೇನೆ. ಫಾರ್ ಫರ್ದರ್ ರೀಡಿಂಗ್, ಹೆಚ್ಚಿನ ಓದಿಗಾಗಿ ದತ್ತಾ ಆ್ಯಂಡ್ ಸುಂದರಂ ಅವರ ಭಾರತದ ಆರ್ಥಿಕತೆ, ಇಂಡಿಯನ್ ಎಕಾನಮಿಯನ್ನು ನೋಡ್ಬೋದು. ನಂತರ ಗರಣಿ ಕೃಷ್ಣಮೂರ್ತಿಯವರ ಭಾರತದ ಆರ್ಥಿಕತೆಯನ್ನು ನೋಡ್ಬೋದು. ಮತ್ತು ವೆಬ್ಸೈಟ್ಗಳಿರ್ಬೋದು, ಕಾಲೇಜು ಶಿಕ್ಷಣ ಇಲಾಖೆಯ
ಯೂಟ್ಯೂಬ್ ಚಾನಲ್ ಜ್ಞಾನನಿಧಿಯನ್ನು ನೋಡ್ಬೋದು. ಮತ್ತು ಇದೇ ಸೆಷನ್ನನ್ನು ಈ ಕಂಟೆಂಟನ್ನು ನೋಡುವ ಮೂಲಕ ತಮ್ಮ ಜ್ಞಾನದ ಕ್ಷಿತಿಜವನ್ನು ಉತ್ತಮಗೊಳಿಸಿಕೊಳ್ಳಲಿಕ್ಕೆ ಆಶಿಸ್ತಾ ಈ ಒಂದು ಸೆಷನ್ನ ಮುಕ್ತಾಯಗೊಳಿಸುತ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.